ಇವತ್ತು ವಾಲಂಟ್ರಿ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಎಲ್ಲ ಎಲ್ಲ ಜನಾಂಗ, ಎಲ್ಲ ಹಿಂದುಳಿದ ಜನಾಂಗ ಆಗ್ಬೋದು, ಎಲ್ಲಾ ಜನಾಂಗದವರು ಯಾವುದೇ ಜಾತಿ ಭೇದ ಭಾವ ಇಲ್ದಂಗೆ ಬಂದು ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಅವ್ರಿಗೆ. ಹಾಗೆ ಇವತ್ತೊಂದು ವಿಚಾರ ಹೇಳಿದ್ರು, ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಆಸ್ಪತ್ರೆ ಆಗ್ಬೋದು, ಅದಕ್ಕೆಲ್ಲ ಸಹಾಯ ಇವತ್ತಿಂದ ಅಲ್ಲ, 2015-16ರಿಂದಾನೇ ನಮ್ಮ ಸೇವೆ ನಿರಂತರವಾಗಿ ಬರ್ತಾ ಇದೆ. ಇದು ದೇವಸ್ಥಾನಗಳು ಕಟ್ಟೋದಾಗ್ಬೋದು, ಯಾವುದೇ ದೇವಸ್ಥಾನ ಆಗ್ಬೋದು, ನಮ್ಮ ಕೈಯಲ್ಲಿ ಆದಷ್ಟು, ನಾವೇನು ಆಗರ್ಭ ಶ್ರೀಮಂತರಲ್ಲ, ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಸ್ಕೂಲ್ ಆಗ್ಬೋದು, ಯಾರ ಹಾಸ್ಪಿಟಲ್ ವೆಚ್ಚ ಆಗ್ಬೋದು, ಸಣ್ಣ ಪುಟ್ಟದ್ದು ನಮ್ಮ ಕೈಯಲ್ಲಿ ಆಗಿದ್ದು ಕಷ್ಟ ಅಂದಾಗ ಅವ್ರಿಗೆ ಅದನ್ನ ಸಹಕರಿಸಿರ್ತೀವಿ. ಅದೆಲ್ಲ ನಮ್ಮ ಹುಸೇನ್ ಹೇಳ್ತಿದ್ರು, ಎಲ್ಲ ನಮ್ಮ ಸುಧಾಕರ್ ಬ್ರದರ್ ಎಲ್ಲರೂ ಹೇಳ್ತಿದ್ರು ಹಾಗೆ. ಹಾಗಾಗಿ ಇದು ನಮ್ಮ ನಿರಂತರ ಹೋರಾಟ, ಇದು ನಿರಂತರ ನಮ್ಮ ಒಂದು ಇದು ಸೇವೆ ಮಾಡ್ತಾನೆ ಬರ್ತಾ ಇರ್ತೀವಿ. ನಮ್ಗೆ ಇದು ಕಷ್ಟ ಅಂತ ಗೊತ್ತಾದ್ರೆ ನಾವು ಆತರ ಹಿಂದುಳಿದ ವರ್ಗ ಪ್ರದೇಶದಿಂದ ಬಂದಿರೋದು. ಹಾಗಾಗಿ ನಮ್ಗೆ ಆ ಕಷ್ಟ ಅಂತ ಗೊತ್ತಾಗುತ್ತೆ. ಇದು ಕೇಳಿದ ತಕ್ಷಣನೇ ಇವರು ಈ ಕಷ್ಟದಲ್ಲಿ ಇದಾರೆ ಅಂತ ನಮ್ ಕೈಲಿ ಆದಷ್ಟು ನಾವು ಸಹಕಾರ ಮಾಡ್ತಾ ಬರ್ತಾ ಇದೀವಿ. ಹಾಗೆ ಮುಂದೆ ಕೂಡ ನಾವು ಮಾಡ್ತೀವಿ. ಮುಂದಿನ ದಿನದಲ್ಲಿ ನೋಡೋಣ. ರಾಜಕೀಯದ ಬಗ್ಗೆ ಎಲ್ಲ ಮಾತಾಡಿದ್ರು, ಅದೇನಾದ್ರು ಅವಕಾಶ ಸಿಕ್ಕಿದಾಗ ಖಂಡಿತ ಅದನ್ನ ನಾವು ಮುಂದೆ ಬರೋಣ. ನಮ್ಮ ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಹೋಗೋಣ. ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ನಾವು ಜೊತೆ ಕರ್ಕೊಂಡು, ದೊಡ್ಡ ಸಮುದಾಯ ಒಳ್ಳೆ ವಿಶ್ವಾಸ ಇಟ್ಕೊಂಡು ಎಲ್ಲರ ಒಂದು ಭೇದ ಭಾವ ಇಲ್ದಂಗೆ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನನಗೆ ಇವತ್ತು ನಿಮ್ಗೆಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳು ಹೇಳ್ತಾ, ಹಾಗೆ ಇನ್ನೊಂದು ಸಣ್ಣ ವಿಚಾರ, ನಮ್ಮ DT ಸೀನಣ್ಣ ಅವರು ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಒಂದು ಪದಗ್ರಹಣ ಕಾರ್ಯಕ್ರಮ 22 ಇಲ್ಲ ಅಂದ್ರೆ 25ನೇ ತಾರೀಕು ಒಳಗಡೆ ಆಗ್ಬೋದು ಅಂತ, ಅದಕ್ಕೆಲ್ಲ ನಾವು ಪೂರ್ವಭಾವಿ ಸಭೆಯನ್ನ ಒಟ್ಟಿಗೆ ಕೇಳಲಿಕ್ಕೆ ಇದೆಲ್ಲ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ರಿ. ಈ ಎಲ್ಲ ಕಾರ್ಯಕ್ರಮ ನೀವೆಲ್ಲ ಸಹಕರಿಸಿ ಅದಕ್ಕೆ ಬರ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮ್ಗೊಂದು ಮಾತನ್ನ ಹೇಳ್ತಾ ಇದ್ದೇನೆ ಈ ಮುಖಾಂತರ. ಕೆಲವರೆಲ್ಲ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನಾವು ಈಗ ನೋಡಿ, ಅದು ಇಲ್ಲ, ಇನ್ನ ದೊಡ್ಡವರಂತ ಎಲ್ಲ ಇದಾರೆ. ಅದೆಲ್ಲ ಇದಾರೆ, ಇನ್ನದು ನಾವು ಇದಿಲ್ಲ. ಅವ್ರ ಅಭಿಪ್ರಾಯ ಇರ್ಲಿ. ನಾವು ಅಷ್ಟು ಇನ್ನ ಬೆಳವಣಿಗೆ ಆಗಿಲ್ಲ. ಮುಂದೆ ಅವಕಾಶ ಸಿಕ್ಕಿದಾಗ ಇಲ್ಲಿ ನಮ್ಮ ತಾಲೂಕಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಕೂಡ ನಾವು ಅವಕಾಶ ಸಿಕ್ಕಿದಾಗ ಹೋಗೋಣ. ಅದು ಈಗ ನಾವೇನು ಯೋಚನೆ ಮಾಡಿಲ್ಲ ಇನ್ನ. ಅದು ಅವಕಾಶ ಸಿಕ್ಕಿದ್ರೆ ನೋಡೋಣ.